ನಾವು ಯಾವ ಪ್ರಾಣಿಯನ್ನ ಸಾಕೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಅನ್ನೋದನ್ನು ತಿಳಿಯೋಣ. ಈಗ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದರೆ ಉತ್ತಮ, ಯಾವ ಪ್ರಾಣಿಯನ್ನು ಸಾಕೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಾಯಿ. ಈ ನಾಯಿಗಳು ತಮ್ಮ ನಿಷ್ಠೆ ಮತ್ತು ಪ್ರೀತಿಯಿಂದ ಮನೆಗೆ ಸಂತೋಷವನ್ನು ಹೊತ್ತು ತರುತ್ತವೆ. ಅವು ಕೇವಲ ಸಾಕು ಪ್ರಾಣಿಗಳಲ್ಲ, ಮನೆಯ ಸದಸ್ಯರಂತೆ ಬೆರೆಯುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ನೋಡೋದಾದರೆ, ನಾಯಿಗಳನ್ನು ಸಾಕೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆರ್ಥಿಕ ಸಮೃದ್ಧಿಗೂ ಕೂಡ ಸಹಾಯ ಆಗುತ್ತೆ. ಒಟ್ಟಾರೆ ಹೇಳಬೇಕಾದ್ರೆ, ನಾಯಿ ಅನ್ನೋದು ನಿಯತ್ತು ಮತ್ತು ನಿಷ್ಠೆಗೆ ಹೆಸರುವಾಸಿಯಾದಂಥ ಪ್ರಾಣಿ. ಎರಡನೆಯದು ಬೆಕ್ಕು. ಈ ಬೆಕ್ಕುಗಳು ಶಾಂತ ಸ್ವಭಾವದ ಮತ್ತು ಸ್ವತಂತ್ರ ಪ್ರಾಣಿಗಳು. ಅವುಗಳ ಉಪಸ್ಥಿತಿ ಮನೆಯಲ್ಲಿ ನೆಮ್ಮದಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಕೆಲವು ಸಂಸ್ಕೃತಿಗಳಲ್ಲಿ ಬೆಕ್ಕುಗಳನ್ನು ಮನೆಯಲ್ಲಿ ಸಾಕುವುದು ಅದೃಷ್ಟದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಮುಂದೆ ನೋಡೋದಾದರೆ ಮೀನು. ಈ ಮೀನು ಹೇಗೆ ಅಂದರೆ, ಈ ಬಣ್ಣ ಬಣ್ಣದ ಮೀನುಗಳನ್ನು ಅಕ್ವೇರಿಯಂನಲ್ಲಿ ಇಡೋದ್ರಿಂದ ಮನೆಯ ಅಂದ ಕೂಡ ಹೆಚ್ಚಾಗುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ. ಶಾಸ್ತ್ರದ ಪ್ರಕಾರ ನೋಡೋದಾದರೆ, ಮೀನುಗಳು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಾಯವನ್ನು ಕೂಡ ಮಾಡುತ್ತವೆ. ಇನ್ನು ಮುಂದಿನದು ಮೊಲಗಳು. ಈ ಮೊಲಗಳು ಹೇಗೆ ಅಂದರೆ, ಇವು ತುಂಬ ಮುದ್ದಾಗಿರುತ್ತವೆ. ಈ ಮೊಲಗಳು ಮುದ್ದಾದ ಮತ್ತು ಶಾಂತ ಸ್ವಭಾವದ ಪ್ರಾಣಿಗಳು. ಇವುಗಳನ್ನು ಮನೆಯಲ್ಲಿ ಸಾಕುವುದರಿಂದ ಇವುಗಳ ಉಪಸ್ಥಿತಿಯಿಂದ ಮನೆಯಲ್ಲಿ ಸಂತೋಷ ಮತ್ತು ಸಕಾರಾತ್ಮಕ ವಾತಾವರಣವು ಸೃಷ್ಟಿಯಾಗುತ್ತವೆ. ಕೊನೆಯಲ್ಲಿ ನೀವು ನೆನಪಿಡಬೇಕಾಗಿರುವುದು, ನಾವು ಯಾವುದೇ ಪ್ರಾಣಿಯನ್ನು ಸಾಕೋದಕ್ಕೂ ಮುಂಚೆ ಅವುಗಳ ಆರೈಕೆ ಮತ್ತು ಅಗತ್ಯತೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಂಡ್ರೆ ಎಲ್ಲ ಪ್ರಾಣಿಗಳು ಕೂಡ ಮನೆಗೆ ಸಂತೋಷವನ್ನು ತರುತ್ತವೆ.